ಬೆಂಗಳೂರಿನಲ್ಲಿ ಹೆಚ್ಚಾಯಿತು ಮಂಗಳಮುಖಿಯರ ಹಾವಳಿ. ಭಿಕ್ಷಾಟನೆಯ ಹೆಸರಿನಲ್ಲಿ ಹಗಲು ದರೋಡೆಗಿಳಿದಿದ್ದಾರೆ ಮಂಗಳಮುಖಿಯರು. ಹಣ ಕೇಳಿದಾಗ ಹಣವನ್ನ ಕೊಟ್ಟಿಲ್ಲ ಅಂತ ಹೇಳಿದ್ರೆ ಸಾರ್ವಜನಿಕರ ಜೊತೆಗೆ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ. ನಡು ರಸ್ತೆಯಲ್ಲೇ ಬಟ್ಟೆ ಬಿಚ್ಚಿ ಕೈ ತಟ್ಟಿ ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ. ನಿನ್ನೆ ಚಿಕ್ಕಪೇಟೆಯ ಬಿವಿಕೆ ಅಯ್ಯಂಗಾರ್ ಮುಖ್ಯ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ರಸ್ತೆಯಲ್ಲಿ ಓಡಾಡೋರಿಗೆಲ್ಲ ಮಂಗಳಮುಖಿಯರು ಇದೇ ರೀತಿಯಾಗಿ ಹಾವಳಿಯನ್ನ ಇಡ್ತಾರೆ. ಇಷ್ಟೇ ಹಣವನ್ನ ಕೊಡಬೇಕು ಅಂತ ಹೇಳಿ ಮಂಗಳಮುಖಿಯರು ಡಿಮ್ಯಾಂಡ್ ಅನ್ನ ಮಾಡ್ತಾರೆ. ಒಂದು ವೇಳೆ ಹಣವನ್ನ ಕೊಡಲಿಲ್ಲ ಅಂತ ಹೇಳಿದ್ರೆ ಪರ್ಸ್ ಕಸಿದುಕೊಂಡು ಬೇಕಾಬಿಟ್ಟಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರಂತೆ. ಸ್ಥಳೀಯರೊಬ್ಬರ ಮೊಬೈಲ್ ಹಾಗೆ ಸಿಸಿಟಿವಿಯಲ್ಲಿ ಮಂಗಳಮುಖಿಯರ ಈ ರೀತಿಯಾದಂತಹ ಅಸಭ್ಯ ವರ್ತನೆ ಸರಿಯಾಗದೆ. ಚಿಕ್ಕಪೇಟೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಬೆಂಗಳೂರಿನಲ್ಲಿ ದಿನೇ ದಿನೇ ಮಂಗಳಮುಖಿಯರಿಂದ ಒಂದಲ್ಲ ಒಂದು ಸಮಸ್ಯೆಗಳಾಗ್ತಾ ಇದೆ. ಭಿಕ್ಷೆ ಮಾಡುವಂಥ ಹೆಸರಿನಲ್ಲಿ, ಭಿಕ್ಷಾಟನೆಯ ಹೆಸರಿನಲ್ಲಿ ಹಗಲು ದರೋಡೆಗಿಳಿದಿದ್ದಾರೆ ಮಂಗಳಮುಖಿಯರು. ನೀವು ಕೂಡ ಒಂದು ಕಡೆ ದೃಶ್ಯಾವಳಿಯಲ್ಲಿ ಗಮನಿಸ್ತಾ ಇರಬಹುದು. ನಡು ರಸ್ತೆಯಲ್ಲೇ ಈ ರೀತಿಯಾಗಿ ಅಸಭ್ಯವಾಗಿ ವರ್ತನೆಯನ್ನ ಮಾಡ್ತಾರೆ, ಅವಾಚ್ಯ ಶಬ್ದಗಳಿಂದ ನಿಂದನೆಯನ್ನ ಮಾಡ್ತಾರೆ. ಈ ಕುರಿತಂತೆ ಮತ್ತಷ್ಟು ಮಾಹಿತಿಯನ್ನ ನೀಡಲಿದ್ದಾರೆ ನಮ್ಮ ಪ್ರತಿನಿಧಿ ವಿಶ್ವನಾಥ್ ದೂರವಾಣಿ ಸಂಪರ್ಕದಲ್ಲಿ. ವಿಶ್ವನಾಥ್, ಇನ್ನು ಬೆಂಗಳೂರಿನಲ್ಲಿ ದಿನೇ ದಿನೇ ಮಂಗಳಮುಖಿಯರಿಂದ ಹಾವಳಿ ಹೆಚ್ಚಾಗ್ತಾ ಹೋದ್ರೆ ಸಾರ್ವಜನಿಕರು ಯಾವ ರೀತಿಯಾಗಿ ಓಡಾಡುವುದು ಅಂತ ಹೇಳಿ ಯಾಕೆ ಈ ರೀತಿಯಾದಂತಹ ಅಸಭ್ಯ ವರ್ತನೆಯನ್ನ ತೋರ್ತಾ ಇದ್ದಾರೆ? ದಿವ್ಯ, ಬೆಂಗಳೂರಿನಲ್ಲಿ ಅನೇಕ ದಿನಗಳಿಂದ ಕೂಡ ಅಂದ್ರೆ ಈ ಸಾರ್ವಜನಿಕರು ಓಡಾಡುವಂತಹ ಪ್ರದೇಶಗಳು, ಅದರಲ್ಲೂ ಕೂಡ ಬಸ್ ಸ್ಟಾಪ್ ಆಗಿರ್ಬೋದು, ರೈಲ್ವೆ ಸ್ಟೇಷನ್, ಇನ್ನು ಬೇರೆ ಬೇರೆ ಸಿಗ್ನಲ್ಗಳಾಗಿರ್ಬೋದು, ಎಲ್ಲಾ ಕಡೆಗಳಲ್ಲೂ ಕೂಡ ಮಂಗಳಮುಖಿಯರು ಅಲ್ಲಲ್ಲಿ ನಿಂತ್ಕೊಂಡು ಭಿಕ್ಷಾಟನೆ ಮಾಡುವಂಥದ್ದನ್ನ ನಾವು ನೋಡ್ತಾ ಇರ್ತೀವಿ. ಕೆಲವೊಬ್ರು ತುಂಬಾ ಅಂತಂದ್ರೆ ಭಿಕ್ಷಾಟನೆ ಮಾಡುವಂತಹ ನೆಪದಲ್ಲಿ ತುಂಬಾ ಓವರ್ ಆಗಿ ಆಡುವಂಥದ್ದು ಮತ್ತು ದೊಡ್ಡ ಮಟ್ಟಕ್ಕೆ ಬಾಯಿಗೆ ಬಂದಂತೆ ಬೈಯುವಂಥದ್ದು ಎಲ್ಲವನ್ನೂ ಕೂಡ ನೋಡಿರ್ತೀವಿ. ಆದ್ರೆ ಇನ್ನು ಕೆಲ ಮಂಗಳಮುಖಿಯರು ತುಂಬಾ ಚೆನ್ನಾಗಿ ಜೀವನ ನಡೆಸ್ತಾ ಇರ್ತಾರೆ. ತಮ್ಮದೇ ಆದಂತಹ ಕಟ್ಟುಪಾಡುಗಳನ್ನ ಕಟ್ಕೊಂಡಿರ್ತಾರೆ ಮತ್ತು ಒಂದು ಕೆಲಸ ಮಾಡಿಕೊಂಡು ತಮ್ಮ ಹೊಟ್ಟೆಪಾಡಿಗಾಗಿ ಬೇರೆ ಬೇರೆ ಕೆಲಸಗಳನ್ನು ಕೂಡ ಮಾಡ್ಕೊಂಡಿರ್ತಾರೆ. ಆದ್ರೆ ಭಿಕ್ಷಾಟನೆ ನೆಪದಲ್ಲಿ ಈ ಚಿಕ್ಕಪೇಟೆ ಏನಿದೆ, ಆ ಚಿಕ್ಕಪೇಟೆಯ ಬಿವಿಕೆ ಅಯ್ಯಂಗಾರ್ ರಸ್ತೆಯಲ್ಲಿ ಒಂದು ದೊಡ್ಡ ಮಟ್ಟದಲ್ಲಿ ಹಾವಳಿಯನ್ನ ಇಟ್ಟಿರುವಂತದ್ದು. ಅಂದ್ರೆ ರಸ್ತೆಯಲ್ಲಿ ಹೋಗೋರನ್ನ ಅಡ್ಡ ಹಾಕ್ತಾರೆ, ಹಣ ಕೇಳ್ತಾರೆ. ಹಣ ಕೊಡದಂತಹ ಸಂದರ್ಭದಲ್ಲಿ ಅವರ ಪರ್ಸನ್ನ ಕಸ್ಕೊಳ್ಳುವಂಥದ್ದು ಮತ್ತು ಹಣ ಕೊಟ್ಟಂತಹ ಸಂದರ್ಭದಲ್ಲೂ ಕೂಡ ಹೆಚ್ಚು ಹಣಕ್ಕೆ ಡಿಮ್ಯಾಂಡ್ ಮಾಡುವಂಥದ್ದು ಎಲ್ಲವನ್ನೂ ಕೂಡ ಈ ಮಾಡ್ತಾ ಇರುವಂತದ್ದು ಈ ಮಂಗಳಮುಖಿಯರು. ಏನಾದ್ರೂ ಕೂಡ ಹಣ ಕೊಡದಿದ್ದಂತಹ ಸಂದರ್ಭದಲ್ಲಿ ಬಟ್ಟೆ ಬಿಚ್ಚಿ ಅಲ್ಲೇ ಅಸಭ್ಯವಾಗಿ ಕೈ ತಟ್ಟುವಂಥದ್ದು, ಅವಾಚ್ಯ ಶಬ್ದಗಳಿಂದ ನಿಲ್ಲಿಸುವಂಥದ್ದು ಎಲ್ಲವನ್ನು ಕೂಡ ಮಾಡ್ತಾ ಇದ್ದಾರೆ. ಹೀಗಾಗಿ ಅಲ್ಲಿರುವಂತಹ ಸ್ಥಳೀಯರು ಕೂಡ ಬೇಸತ್ತು ಹೋಗಿಬಿಟ್ಟಿದ್ದಾರೆ. ಸಾಕಷ್ಟು ಬೇಸರವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಅಂದ್ರೆ ಸಾರ್ವಜನಿಕರಾಗಿರ್ಬಹುದು, ಮಹಿಳೆಯರಾಗಿರ್ಬಹುದು, ಪುಟ್ಟ ಪುಟ್ಟ ಮಕ್ಕಳು ಕೂಡ ರಸ್ತೆಯಲ್ಲಿ ಓಡಾಡ್ತಾ ಇರ್ತಾರೆ. ಚಿಕ್ಕಪೇಟೆ ಏರಿಯಾ ಅಂತಂದ್ರೆ ನಿಮ್ಗೆ ಗೊತ್ತಿದೆ, ಸಿಕ್ಕಾಪಟ್ಟೆ ಮಾರ್ಕೆಟ್ ಇರುವಂತಹ ಏರಿಯಾ, ಅನೇಕ ಸಾಕಷ್ಟು ಜನ, ಸಾವಿರಾರು ಮಂದಿ ಓಡಾಡುವಂತಹ ಜಾಗ ಅದು. ಆ ಸ್ಥಳದಲ್ಲೇ ಈ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂದ್ರೆ ನಿಜವಾಗ್ಲೂ ಕೂಡ ಇದು ಪೊಲೀಸ್ ಇಲಾಖೆ ಕೂಡ ಇದ್ರ ಬಗ್ಗೆ ಗಮನ ವಹಿಸಬೇಕಾಗತ್ತೆ. ಸ್ಥಳೀಯರಂತೂ ಬೇಸತ್ತು ಹೋಗಿದ್ದಾರೆ ಇವರ ಹಾವಳಿಗೆ. ಸದ್ಯಕ್ಕೆ ಈ ಫೋಟೋ ಮತ್ತು ವಿಡಿಯೋವನ್ನ ನೀವೇನ್ ನೋಡ್ತಾ ಇದ್ದಾರೆ, ಎಕ್ಸ್ಕ್ಲೂಸಿವ್ ವಿಡಿಯೋಗಳು ಜಿ ಕನ್ನಡ ನ್ಯೂಸ್ಗೆ ಲಭ್ಯವಾಗಿರುವಂತದ್ದು. ಬೆಳಗ್ಗೆಯಿಂದಲೇ ಕೂಡ ನಾವು ಸುದ್ದಿಯನ್ನ ಬಿತ್ತರಿಸಿದ್ವಿ. ಆದ್ರೆ ಎಲ್ಲೋ ಒಂದು ಕಡೆ ಸಾರ್ವಜನಿಕರು ಕೂಡ ಕಂಪ್ಲೇಂಟ್ ಮಾಡೋದಕ್ಕೆ ಹೆದರಿಕೆ ಪಡ್ತಾರೆ. ಯಾಕಂತಂದ್ರೆ ಸ್ಥಳೀಯರು ವ್ಯಾಪಾರ ಮಾಡುವಂತಾರೆ ಏನಾದ್ರು ಕಂಪ್ಲೇಂಟ್ ಮಾಡಿದ್ರೆ ಮತ್ತೆ ಅಲ್ಲೇ ಬಂದು ಗಲಾಟೆ ಮಾಡುವಂಥದ್ದು, ಗುಂಪು ಕಡ್ಕೊಂಡ್ಬಂದು ಏನಾದ್ರು ಬೆದರಿಸ್ತಾರ ಅನ್ನೋ ಒಂದು ಭಯದ ಹಿನ್ನೆಲೆಯಲ್ಲಿ ಯಾರು ಕೂಡ ದೂರು ಕೊಡೋದಕ್ಕೂ ಮುಂದೆ ಬರೋದಿಲ್ಲ. ಸದ್ಯಕ್ಕೆ ಈ ಸುದ್ದಿಯನ್ನ ನೋಡೋದ್ಮೇಲೆ ಸ್ಥಳೀಯ ಪೊಲೀಸರಾದ್ರೂ ಕೂಡ ಇವ್ರ ಮೇಲೆ ಕ್ರಮ ತೆಗೆದುಕೊಳ್ಳುವಂತಹ ಕೆಲಸ ಅಥವಾ ಕರೆಸಿ ಬುದ್ಧಿವಾದ ಹೇಳುವಂತಹ ಕೆಲಸವನ್ನಾದ್ರೂ ಕೂಡ ಮಾಡ್ಬೇಕಾಗುತ್ತೆ. ಇಲ್ದಿದ್ರೆ ಇವರ ಉಪಟಳ ಹಾವಳಿಯನ್ನು ಇನ್ನಷ್ಟು ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇರುವಂತದ್ದು. ಒಟ್ಟಾರೆಯಾಗಿ ಮಂಗಳಮುಖಿಯರು ಅವಾಗ ಹೊಸ ಮನೆಗೆ ಅಂದ್ರೆ ಏನು ಮನೆ ಓಪನಿಂಗ್, ಗೃಹ ಪ್ರವೇಶ ಅಲ್ಲೆಲ್ಲ ಹೋಗ್ಬಿಟ್ಟು ಇಷ್ಟಕ್ಕೆ ಹಣ ಡಿಮ್ಯಾಂಡ್ ಮಾಡುವಂಥದ್ದು ಮತ್ತೆ ಹೆಚ್ಚು ಹಣ ಕೊಟ್ಟಿದ್ರೆ ಗಲಾಟೆ ಮಾಡುವಂಥದ್ದು ಎಲ್ಲಾ ಪ್ರಕರಣಗಳನ್ನು ನಾವು ನೋಡ್ತಾ ಇದ್ವಿ. ಆದ್ರೆ ಈಗ ನಡು ರಸ್ತೆಯಲ್ಲಿ ಈ ರೀತಿಯಾಗಿ ಬಟ್ಟೆ ಬಿಚ್ಕೊಳ್ಳುವಂಥದ್ದು, ಅಲ್ಲೇ ನಿಂತ್ಕೊಂಡು ಕೈ ತಟ್ಟುವಂಥದ್ದು, ಬಾಯಿಗೆ ಬಂದಂಗೆ ಮಾತಾಡುವಂಥದ್ದು ಇವನ್ನೆಲ್ಲ ನೋಡ್ತಾ ಇದ್ರೆ ನಿಜವಾಗ್ಲೂ ಕೂಡ ಕೆಲ ಮಂಗಳಮುಖಿಯರು ಯಾರು ಗೌರವಯುತವಾಗಿ ಜೀವನ ನಡೆಸ್ತಾ ಇದಾರಲ್ಲ ಅವ್ರಿಗೂ ಕೂಡ ಇವರು ಅವಮಾನ ಎಂಬಂತಾಗತ್ತೆ. ಸದ್ಯಕ್ಕೆ ಈ ಸುದ್ದಿಯನ್ನಾದ್ರೂ ನೋಡಿದ್ಮೇಲೆ ಪೊಲೀಸರು ಕೂಡ ಇವರ ವಿರುದ್ಧವಾಗಿ ಸೂಕ್ತ ಕ್ರಮವನ್ನು ತೆಗೆದುಕೊಳ್ಬೇಕಾಗುತ್ತೆ. ದಿವ್ಯಾ, ಓಕೆ, ಥ್ಯಾಂಕ್ ಯು ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ.